ಮಟನ್ ಕೈಮಾ ಉಂಡೆ ಸಾರಲ್ಲಿ ಹಾಕಿದ್ರೆ ಒಡೆದೋಗುತ್ತೆ, ಒಡೆದಿರೋ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಕೇಳ್ತಿದ್ರು. ಇವತ್ತು ನಾನು ತೋರಿಸ್ತಿರೋ ಮೆಥಡಲ್ಲಿ ನೀವು ಕೈಮಾ ಉಂಡೆ ಸಾರನ್ನ ಮಾಡಿದ್ರೆ ಒಂದು ಉಂಡೆನೂ ಒಡೆಯಲ್ಲ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಮಟನ್ ಕೈಮಾನ ಒಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಅರ್ಧ ಟೀ ಸ್ಪೂನು ಕಾಳುಮೆಣಸು, ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ 4 ಲವಂಗ, ಒಂದು 3-4 ಪೀಸು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಳ್ಳಿ, ನೀವು ಹಾಗೆ ಹಾಕ್ಕೊಂಡ್ರೆ ಅದು ಸಿಡಿದು ಬಿಡುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸೀಳ್ಬಿಟ್ಟು ಹಾಕ್ಕೊಳ್ಳಿ. ಮತ್ತೊಂದು ಕಾರಣ ಏನು ಅಂತಂದರೆ, ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಹುರಿದ್ಬಿಟ್ಟು ನಾವು ಅಡುಗೆಗಳಲ್ಲಿ ಉಪಯೋಗಿಸಿದ್ರೆ ಎದೆ ಉರಿ ಆಗಲ್ಲ ಮತ್ತು ಗ್ಯಾಸ್ಟ್ರಿಕ್ ತೊಂದರೆ ಬರಲ್ಲ ಅಂತ ನಾವು ಫಸ್ಟೇ ಎಣ್ಣೆಲಿ ಹುರ್ಕೋತೀವಿ. ಈಗ 2 ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಸೇರಿಸ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಹುರ್ಕೋಬೇಕು. ಈ ಥರ ಒಳ್ಳೆ ರೆಸಿಪಿಗಳಿಗೆ, ಅಡುಗೆಗಳಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ. ನೋಡಿ, ಈಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ, ಇಷ್ಟವರೆಗೂ ಹುರ್ಕೊಂಡಿದ್ದೀನಿ. ಈಗ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಪುದೀನದು, ಕೊತ್ತಂಬರಿ ಸೊಪ್ಪು ಒಳ್ಳೆ ಘಮ ಬರ್ತಾಯಿದೆ. ನೋಡಿ, ಇಷ್ಟೊತ್ತವರೆಗೂ ಹುರ್ಕೊಂಡು ಈಗ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಇದನ್ನೆಲ್ಲನೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹುರಿದು ಸಾಂಬಾರನ್ನ ನೀವು ಮಾಡಿ ನೋಡಿ, ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ಮಾಡುವಾಗ ಇದೇ ಮೆಥಡ್ನೇ ಫಾಲೋ ಮಾಡ್ತೀರಾ. ಈಗ ನಾನು ಮೀಡಿಯಮ್ ಸೈಜು ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಬಾಣಲಿ ಬಿಸಿಯಲ್ಲೇ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಏನು ಹುರಿಯೋದು ಬೇಡ. ನೋಡಿ, ಈ ಥರ ಬಾಣಲಿ ಬಿಸಿಯಲ್ಲೇ ಹುರಿದ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಹರಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಸ್ವಲ್ಪನೇ ನೀರು ಹಾಕಬೇಕು, ತುಂಬ ನೀರೇನು ಹಾಕೋದು ಬೇಡ. ನುಣ್ಣಗೆ ಇದನ್ನ ರುಬ್ಕೊಳ್ಳೋಣ. ಗಟ್ಟಿಗಿರಬೇಕು ಮಸಾಲೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ನುಣ್ಣಿಗೆ ರುಬ್ಕೋಬೇಕು, ಜಾಸ್ತಿ ನೀರು ಹಾಕಬೇಡಿ. ಯಾಕೆ ಜಾಸ್ತಿ ನೀರು ಹಾಕಬೇಡಿ ಅಂದರೆ, ಇದರಲ್ಲಿ ನಾವು 2 ಟೇಬಲ್ ಸ್ಪೂನಷ್ಟು ಮಸಾಲೆನ ತೆಗೆದು ಇಟ್ಕೊಂಡು ಕೈಮಕ್ಕೆ ಸೇರಿಸ್ಕೊತೀವಿ. ಅದಕ್ಕೋಸ್ಕರ ನಾವು ಮೊದಲೇ ನೀರು ಹಾಕಿ ರುಬ್ಬಿಟ್ರೆ ಕೈಮಾ ಉಂಡೆಗೆ ಸೇರಿಸಿದಾಗ ಕೈಮಾ ಉಂಡೆ ಎಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಗಟ್ಟಿಗೆ ಇದನ್ನು ರುಬ್ಕೋಬೇಕು. ಇಲ್ಲಿ 2 ಟೊಮೊಟೊನ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಅದೇ ಮಿಕ್ಸಿಗೆ ಸೇರಿಸ್ಕೊಂಡು ರುಬ್ಕೋಬೇಕು. ಉಳಿದಿರೋ ಮಸಾಲೆ ಇತ್ತಲ್ಲ, ಅದರಲ್ಲಿ ಟೊಮೊಟೊನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಇದನ್ನ ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಸ್ಟವ್ ಹಚ್ಚಿ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಶುರು ಆಗುತ್ತೆ, ಆವಾಗವರೆಗೂ ನಾವು ಹುರ್ಕೋಬೇಕು. ಇಲ್ಲಿ ನೋಡಿ, ಕೈಮಾ ಒಡಿಸ್ಕೊಂಬರೋವಾಗ ನಮ್ಮ ಯಜಮಾನರು ಸ್ವಲ್ಪ ಕೊಬ್ಬು ಕೂಡ ಹಾಕ್ಸ್ಕೊಂಬಂದಿದ್ರು, ಅದನ್ನು ಕೂಡ ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈರುಳ್ಳಿ ಎಲ್ಲನೂ ಗೋಲ್ಡನ್ ಕಲರ್ಗೆ ಚೇಂಜ್ ಆಗುತ್ತೆ, ಆವಾಗವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈಗ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೋಬೇಕು. ನೋಡಿ, ಈಗ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಂಡು ಅದೇ ಎಣ್ಣೆಲಿ ನಾವು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಒಳ್ಳೆ ಘಮ್ಮ ಬರ್ತಾಯಿದೆ. ಖಂಡಿತ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಬಹಳನೇ ಇಷ್ಟ ಆಗುತ್ತೆ. ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಇದ್ದಿದ್ದು ಮಸಾಲೆ ನೀರು ಅರ್ಧ ಗ್ಲಾಸು, ಹಾಗೆ ನೀರು ಕುಡಿಯೋ ಗ್ಲಾಸಲ್ಲಿ
2 ಗ್ಲಾಸು ಅಂದರೆ ಟೋಟಲಾಗಿ 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ 2 ರಿಂದ 3 ನಿಮಿಷ ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟೊತ್ತಿಗೆ ನಾವು ಇಲ್ಲಿ ಕೈಮಾನ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ನಾವು 2 ಸ್ಪೂನಷ್ಟು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲನೂ ಈ ಕೈಮಾ ಉಂಡೆಗೆ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಕೈಮಾಲಿ ಕಲಿಸ್ಕೋಬೇಕು. ಈ ಮಸಾಲೆ ಉಪ್ಪೆಲ್ಲನೂ ಕೈಮಾಗೆ ಚೆನ್ನಾಗಿ ಬೆರೆತ್ಕೋಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ, ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ನುಣ್ಣಗೇನಾಗೋದು ಬೇಡ. ನೋಡಿ, ಇಷ್ಟು ಆದರೆ ಸಾಕು. ಇದನ್ನು ತೆಗೆದು ನಾವು ಕಲಸಿಟ್ಕೊಂಡಿರೋ ಕೈಮಾಗೆ ಸೇರಿಸ್ಕೊಂಬಿಡೋಣ. ಇದು ಗ್ರೀನ್ ಮಸಾಲ ಕೈಮಾ ಉಂಡೆ ಆಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು. ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪನೇ ಕೈಮಾನ ಹಾಕ್ಕೊಂಡು ಪಲ್ಸ್ ಸೈಡಲ್ಲಿ 2-3 ಸಲ ನಾವು ಓಡಿಸ್ಕೋಬೇಕು. ತುಂಬ ನುಣ್ಣಗೂ ಆಗಬಾರ್ದು. ನೋಡಿ, ಈ ಥರ ತರಿಯಾಗಿರಬೇಕು. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಉಳಿದಿದ್ದೆಲ್ಲನೂ ಅದೇ ಥರನೇ ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಬೇಡಿ. ಒಂದು 2-3 ಸಲ ಈ ಥರ ಪಲ್ಸ್ ಸೈಡಲ್ಲಿ ಓಡಿಸ್ಕೊಂಡ್ರೆ ಸಾಕು. ಈಗ ಮತ್ತೆ ಒಂದು ಸಲ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕು ಉಂಡೆ ಆ ಸೈಜ್ಗೆ ನಾವು ಕಟ್ಕೋಬೇಕು. ನೋಡಿ, ಈ ಸೈಜಲ್ಲಿ ನಾನು ಉಂಡೆನ ಮಾಡ್ಕೊತಿದ್ದೀನಿ. ಈಗ ನಾವು ಸಾರನ್ನ ಕುದಿಯೋಕ್ಕೆ ಇಟ್ಟಿದ್ವಲ್ಲ, 3 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ ಸಾರದು. ಈಗ ಸಾರು ಚೆನ್ನಾಗಿ ಕುದೀತಾ ಇರಬೇಕು. ಈಗ ಒಂದೊಂದೇ ಕೈಮಾ ಉಂಡೆನ ನಾವು ಕುದೀತಿರೋ ಸಾರಲ್ಲಿ ಹಾಕ್ಬಿಟ್ಟು ಕಲಿಸ್ಲೇಬಾರ್ದು. ತಟ್ಟೆ ಮುಚ್ಚಿಬಿಟ್ಟು 4 ರಿಂದ 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. 4-5 ನಿಮಿಷ ಆಗಿದೆ. ಓಪನ್ ಮಾಡಿದ್ದೀನಿ. ನೋಡಿ, ಲೈಟಾಗಿ ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಉಂಡೆನೂ ಒಡೆದಿಲ್ಲ. ನಾನು ತೋರಿಸ್ತಿರೋ ಮೆಥಡ್ನ ನೀವು ಫಾಲೋ ಮಾಡಿಕೊಂಡು ಮಾಡಿ ನೋಡಿ. ಒಂದು ಉಂಡೆನೂ ಒಡೆಯಲ್ಲ. ನಾನಿಲ್ಲಿ ಹುರ್ಗಡ್ಲೆ ಹಾಕಿಲ್ಲ, ಮೊಟ್ಟೆ ಹಾಕಿಲ್ಲ. ನೀವು ನೋಡ್ದಂಗೆ ಮಸಾಲೆ ರುಬ್ಬಿರೋದನ್ನ ಸೈಡಲ್ಲಿ ತೆಗೆದಿಟ್ಕೊಂಡು ಮಾಡಿರೋದು. ಟೇಸ್ಟು ಕೂಡ ಅಲ್ಟಿಮೇಟಾಗಿರುತ್ತೆ. ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ಮತ್ತೆ ಹೈ ಫ್ಲೇಮಲ್ಲಿ 1 ನಿಮಿಷ ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ. ನೋಡಿ, ಈಗ ನಾನು ಬಿಸಿ ಬಿಸಿ ಅನ್ನಕ್ಕೆ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟು. ಇದು ದೋಸೆ, ಇಡ್ಲಿ, ಚಪಾತಿ, ರಾಗಿ ಮುದ್ದೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅಷ್ಟೊಂದು ಟೇಸ್ಟಾಗಿರುತ್ತೆ. ನೋಡಿ, ಕೈಮಾ ಉಂಡೆ ಕೂಡ ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ರೆಸಿಪಿಗಳನ್ನೆಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.